ನಮಸ್ಕಾರ ಕುಮಾರಸ್ವಾಮಿ ಅವರೇ, ಮಂಡ್ಯದ ಸಂಸದರೇ, ಜಗದೀಶ್ ಶೆಟ್ಟರ್ ಅವರೇ, ಬೆಳಗಾವಿಯ ಸಂಸದರೇ, ಎಲ್ರಿ ಇದೆ ನಿಮ್ಮ ಕೂಗು? ಎಲ್ಲೋಗಿದ್ದೀರಾ? ನಾಲಾಯಕ್ BJP ಸಂಸದರು ನೀವು. ನಿಮ್ಮನ್ನು ಆಯ್ಕೆ ಮಾಡಿರೋ ಜನ ಇವತ್ತು ಎಕ್ಕಡ ತಗೊಂಡು ಒಡ್ಕೊತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ನಿಮಗೆ ಯೋಗ್ಯತೆ ಇಲ್ವಾ? ಕನ್ನಡ ಪರ ಸಂಘಟನೆಗಳು ಇವತ್ತು ಹಗಲು ರಾತ್ರಿ ಬೆಳಗಾವಿನಲ್ಲಿ ನಮ್ಮ ಕನ್ನಡ ಭಾಷೆಗೋಸ್ಕರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನೀವೇನ್ರಿ ಮಾಡ್ತಾ ಇದ್ದೀರಾ? ಮರಾಠಿನ ನಿಮ್ಮ ಭಾಷೆ? ಮರಾಠಿನ ನಮ್ಮ ಕರ್ನಾಟಕ? ಮೆರೆಸ್ರಿ, ಶಿವಾಜಿನ ಮೆರೆಸ್ರಿ, ನಮ್ಮ ಕರ್ನಾಟಕದ ಲೂಟಿಕೋರನ್ನ ಮೆರೆಸ್ರಿ ನೀವು. ಮಹಾರಾಷ್ಟ್ರದ ಅಷ್ಟು ಜನ ಸಂಸದರು ಬಂದು ನಮ್ಮ ಬೆಳಗಾವಿ ಗಡಿನಲ್ಲಿ ನಿಂತ್ಕೊಂಡು ಅಟ್ಟಹಾಸ ಮೆರೀತಾ ಇದ್ದಾರೆ. ನಮ್ಮ ಕನ್ನಡದ ಕರಾಳ ದಿನಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ರು ಇದ್ದಾರೆ ಮೂರ್ಖ ನನ್ನ ಮಕ್ಕಳು, ಅವ್ರಿಗೆ ನಮ್ಮ ಕನ್ನಡ ಭಾಷೆ ಇತಿಹಾಸ ಗೊತ್ತಿಲ್ಲ. ಇಲ್ಲಿ ಜಾತಿಗಳನ್ನು ಮಾಡಿಕೊಂಡು ಜಾತಿಯ ವಿಚಾರಗಳನ್ನು ತಲೆಗಚ್ಕೊಂಡು ನಿಮ್ಮ ಯೋಗ್ಯತೆಗಿಷ್ಟು ನಮ್ಮ ಕನ್ನಡ ಭಾಷೆನ ಅಳಿಸೋದಕ್ಕೋಸ್ಕರ ಹಿಂದೂ ಧರ್ಮನ ತೊಗೊಂಬಂದು ಎಲ್ಲರ ಮುಂದೆ ಹೇಳ್ತಾ ಇದ್ದೀರಾ ನೀವು. ಫಸ್ಟು ನೀವು ವಲಸಿಗರು ಬಂದಿರೋರು ನಷ್ಟು ನಾಚಿಕೆ ಮಾನ ಮರ್ಯಾದೆ ಇರಬೇಕು ನನ್ನ ಮಕ್ಕಳ. ನಿಮಗೆ ಕಳ್ಳನ ಮಕ್ಕಳ ಹಿಂದೂ ಹೆಸರು ಹೇಳ್ಕೊಂಡು ನಮ್ಮ ಕರ್ನಾಟಕನ ಹಾಳು ಮಾಡ್ತಾ ಇದ್ದೀರಾ. ಜಾತಿ ಧರ್ಮ ಅನ್ನೋ ಹೆಸರಲ್ಲಿ ನಮ್ಮನ್ನು ಹಾಳು ಮಾಡ್ತಾ ಇದ್ದೀರಾ. ಯಾವನೊಬ್ಬ ಮುಸಲ್ಮಾನ ತಪ್ಪು ಮಾಡ್ದ, ಯಾವನೊಬ್ಬ ಹಿಂದೂ ಧರ್ಮ ತಪ್ಪು ಮಾಡೋದಂತ ನಿಮಗೆ ಸೆನ್ಸ್ ಇಲ್ವೇನ್ರೋ ಬೋಳಿ ಮಕ್ಕಳ ನಿಮಗೆ? ಇವತ್ತಿನ ದಿವಸ ನೀವೇನು ಮಾಡಕ್ಕೆ ಕೊಟ್ಟಿದ್ದೀರಾ? ಇನ್ನೊಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ, ನನ್ನ ಮಕ್ಕಳಿಗಂತೂ ಸ್ವಲ್ಪನೂ ಇದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಮಾಡಿದಾಗ ಬೆಳಗಾಂನಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜನ ಅವರಿಗೆ ಅಭಿಮಾನಗಳಿಂದ ಸುರಿಮಳೆಯನ್ನು ಕೊಟ್ಟು ನಿಮ್ಮನ್ನು, ನಮ್ಮ ಕರ್ನಾಟಕವನ್ನು ನಾವು ಉಳಿಸ್ಕೊಂಡ್ವಿ. ಪ್ರತಿ ಸರಿ ನಮ್ಮ ಭಾಷೆಗೆ ಇದು ಯಾವುದೋ ನಿಮ್ಮದು ಕಂಟಕ. ಯಾವುದೇ ಒಂದು ಭಾಷೆಗೋಸ್ಕರ ಹೋರಾಟ ಮಾಡೋಕ್ಕೆ ಹೋದಾಗ ಅಲ್ಲಿ ಧರ್ಮಗಳನ್ನು ತೊಗೊಂಬಂದು ಕಿತ್ತಾಟ ತಂದಿಡ್ತಿರಲ್ಲೋ. ನಿಮ್ಮಗಳು ಯೋಗ್ಯತೆಗೆ ಸ್ವಲ್ಪ ಅನ್ನೋದು ನಾಚಿಕೆ ಮಾನ ಮರ್ಯಾದೆ ಇದ್ದೀರಾ. ನೀವೆಲ್ಲ ಹಿಂದೂಗಳು ಅಂತ ಹೇಳ್ಕೊಳ್ಳೋದು ನಾಚಿಕೆ ಆಗಬೇಕು ನನ್ನ ಮಕ್ಕಳ. ಫಸ್ಟು ನೀವು ಭಾರತೀಯರು. ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರೂ ಬಾಯ್ ಅಂತ ಬದುಕ್ತಾ ಇದ್ದವ್ರು ನಾವು. ಇವತ್ತು ಯಾವನೋ ಮಾಡ್ದ ಹೋಗಿ ಆ ಟಿಪ್ಪು ಸುಲ್ತಾನ್ನ ವಿಚಾರ ಇಟ್ಕೊಂಡು ಜಗಳ ಆಡ್ತಿರಲ್ಲೋ. ಅದೇ ಒಬ್ಬ ಟಿಪ್ಪು ಸುಲ್ತಾನ್ ಹಿಂದೂ ಆಗಿದ್ರೆ ಅವ್ನಿಗೆ ಎಷ್ಟು ಮೆರಿತಾ ಇದ್ರಿ? ಟಿಪ್ಪು ಸುಲ್ತಾನ್ ಯಾವತ್ತು ಯಾರಿಗೂ ವಿರೋಧ ಮಾಡಲಿಲ್ಲ. ಯಾವ ಹಿಂದೂಗಳನ್ನು ಅವನು ಸಾಯಿಸಲಿಲ್ಲ, ಕೊಲ್ಲಿಲ್ಲ, ಇದು ಮಾಡಲಿಲ್ಲ. ಅವನ ವಿಚಾರಗಳನ್ನು ಸರಿಯಾಗಿ ನೀವು ತಿಳ್ಕೊಳ್ಳಿಲ್ಲ. ಅವನು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳನ್ನು ಇತಿಹಾಸವನ್ನು ಓದ್ರು, ಇತಿಹಾಸಕಾರರು ಹೇಳೋ ಇತಿಹಾಸವನ್ನು ಓದ್ರು. ನಿಮ್ಮ ಯೋಗ್ಯತೆಗಳಿಗೆ ಹಿಂದೂ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನ್ನ ಮಕ್ಕಳ. ನೀವು ಏನಂತ ಹತ್ಕೊಂಡಿದ್ದೀರಾ? ಹಿಂದೂ ಅಂದರೆ ಎಲ್ಲ ಸರ್ವ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವವನು ಹಿಂದೂ. ಹಿಂದೂ 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 ಅಂತ ಸಾಯ್ತಿರಲ್ಲ ನನ್ನ ಮಕ್ಕಳು. ಅಲ್ಲಿ ಶಿವಸೇನೆ ನನ್ನ ಮಕ್ಕಳನ್ನು ಇವತ್ತು ನಮ್ಮ ಕರ್ನಾಟಕವನ್ನು ಒಡೆಯೋದಕ್ಕೆ ಬೆಳಗಾಂನಲ್ಲಿ ಹಿಂದೂ ಸಂಘಟನೆ ಹೇಳ್ಕೊಂಡು ನನ್ನ ಮಕ್ಕಳ ಇವತ್ತು ನಿಮ್ಮನ್ನು ಸಾಯಿಸ್ತಾ ಇರೋದು. ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಭಾರತೀಯರು. ಮೊದಲು ನಾವು ಭಾರತೀಯರಲ್ಲಿ ಎಲ್ಲ ಥರ ಧರ್ಮಗಳು ಇಲ್ಲಿ ಒಟ್ಟಾಗಿ ಬಾಳ್ವೆ ನಡೆಸ್ತಾ ಇದ್ದಾವೆ. ಅಷ್ಟು ಮಾತಾಡ್ತಿರಲ್ಲ ನನ್ನ ಮಕ್ಕಳ. ನಿಮ್ಮ ಹಿಂದೂಗಳಲ್ಲೇ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ಅವನು ಆ ಜಾತಿ, ಅವನು ಈ ಜಾತಿ, ಅವನು ಅದಕ್ಕೆ ಸೇರಿಸಲ್ಲ, ಇದಕ್ಕೆ ಸೇರಿಸಲ್ಲ, ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಏನಕ್ಕೂ ಸೇರಿಸಲ್ವಲ್ರೋ ನೀವು? ಫಸ್ಟು ನೀವು ನೆಟ್ಟಿಗಿದ್ದೀರಾ ಇನ್ನೊಬ್ಬರು ಜಾತಿ ಧರ್ಮದ ಬಗ್ಗೆ ಮಾತಾಡೋದಕ್ಕೆ? ನಾನಿವತ್ತು ಕಂಠಘೋಷವಾಗಿ ಹೇಳ್ತಾ ಇದ್ದೀನಿ, ನಾಲಾಯಕ್ ಸಂಸದರನ್ನ ಮೊದಲು ನಮ್ಮ ರಾಜ್ಯದಿಂದ ಒದ್ದೋಡಿಸ್ಬೇಕು. ಇವತ್ತು ಮೊಹಮ್ಮದ್ ರೋಷನ್ ಒಬ್ಬ DC ತಗೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ಸರ್ಕಾರ ಏನಾದರೂ ಇವನ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ, ಇವನ ವಿರುದ್ಧ ನಾನು ಹೇಳ್ತಾ ಇದ್ದೀನಲ್ಲ, ಮೊಹಮ್ಮದ್ ರೋಷನ್ ಪರವಾಗಿ ನಮ್ಮ ಸಪೋರ್ಟನ್ನು ಮಾಡ್ತಾ ಇದ್ದೀವಿ. ಅವನು ನಮ್ಮ ಭಾಷೆಗೋಸ್ಕರ ಗಡಿನಾಡಿನಲ್ಲಿ ಆದಂತಹ ಒಂದು ಪುಂಡಾಟಿಕೆ ನಡೀತಾ ಇದ್ರು ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು. ಅವ್ರನ್ನ ತಡೆದು ನ್ಯಾಯ ಕೊಡಿಸಿದ್ದಾನೆ ನಮ್ಮ ಕನ್ನಡಿಗರಿಗೋಸ್ಕರ. ನಾಲಾಯಕ್ ಸಂಸದರು ಫಸ್ಟು ನೀವು ತೊಳಗೆ ಹೋಗ್ರೋ ಬೋಳಿ ಮಕ್ಕಳ. ನೀವು ಯಾವುದೇ ಪಕ್ಷನೂ ಆಗಲಿ, ಈ JCB ಪಕ್ಷ ಫಸ್ಟು ಎಲ್ಲರೂ ಹೋಗಬೇಕು. ಕಾಂಗ್ರೆಸ್ ಆಗಲಿ, BJP ಆಗಲಿ, ಈ ದಳ ಆಗಲಿ. ಮಹಾತಾಯಿ ನೀನು ಲಕ್ಷ್ಮೀ ಹೆಬ್ಬಾಳ್ಕರ್, ನೀನೇ ಅಲ್ವೇ ನಮ್ಮ ಬೆಳಗಾಂನಲ್ಲಿ ತಾಯಿ ಮಹಿಳಾ ಸಚಿವೆ. ಆಮೇಲೆ ಯಾರು ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ, CM ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಲ್ಲ. ಇನ್ನೊಬ್ಬ ಮಹಾನ್ ಕಾಮುಕ
ರಮೇಶ್ ಜಾರಕಿಹೊಳಿ, ಸಣ್ಣ ಹೆಣ್ಣುಮಕ್ಕಳ ಜೊತೆ ಕಾಮೋದಾಟ ಇವಂದು. ಇದೆಲ್ಲ ಜನತೆ ನಿಮ್ಮ ಮುಂದೆ ಕಾಣ್ತಾ ಇಲ್ವಾ? ಇಂಥವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸ್ತಿರಲ್ಲ. ನಿಮ್ಗೇನಾದ್ರು ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಇದೆಯಾ? ಅವ್ರು ಹಾಕೋ ಎಂಜಿಲ್ ಕಾಸಿಗೆ ನಾಲ್ಗೆ ನೆಕ್ತೀರಾ ಹೋಗಿ? ಇಂಥವ್ರು ಮಾಡೋ ಅನಾಚಾರಗಳನ್ನು ಫಸ್ಟು ತಿಳ್ಕೊಳ್ರೋ. ನಮ್ಮ ಕರ್ನಾಟಕದ ಕನ್ನಡದ ಇತಿಹಾಸ ತಿಳ್ಕೊಳ್ರೋ ಫಸ್ಟು. ನಮ್ಮ ಕನ್ನಡದ ಬಗ್ಗೆ ಎಂತೆಂಥ ಇತಿಹಾಸ ಇದೆ ಅಂತ ತಿಳ್ಕೊಳ್ರೋ. ಇನ್ನೂ ಕೂಸೇ ಇರಲಿಲ್ಲ ಆವಾಗ ಶಿವಾಜಿ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಮ್ಮ ವೀರ ಪುಲಕೇಶಿ ಬಗ್ಗೆ ಏನೋ ತಿಳ್ಕೊಂಡಿದ್ದೀರಾ? ನೌಕಾದಳದ ಮಹಾನ್ ರಾಜ ದಕ್ಷಿಣ ಪಥೇಶ್ವರ ನಮ್ಮ ಪುಲಕೇಶಿ. ಅಲ್ಲಿ ಇಟ್ಕೊಂಡು ನೀವು ಮೆರೆಸ್ತಾ ಇದ್ದೀರಲ್ಲ, ಅದನ್ನು ಹಿಂದೂ ಧರ್ಮದಲ್ಲಿ ಇಟ್ಕೊಂಡು ಹಿಂದೂ ಅಂತ ಹೇಳ್ಕೊಂಡು ನಿಮ್ಮನ್ನು ಮೆರೆಸ್ತಾ ಇದ್ದಾರೆ ಅಷ್ಟೇ ಹೊರತು ಇಲ್ಲಿ ಯಾವನು ಇದನ್ನಲ್ಲ. ನಾವು ಕನ್ನಡಿಗರು, ಕರ್ನಾಟಕದ ಕನ್ನಡಿಗರು, ಕರ್ನಾಟಕ ಬಲ ಕನ್ನಡಿಗರು, ನಮ್ಮ ಕದಂಬರು, ಹೊಯ್ಸಳರು, ಗಂಗರು, ಚೋಳರು, ಮೈಸೂರಿನ ಅರಸರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಉಳಿತಾನೇ ಇರಲಿಲ್ಲ. ಅದನ್ನು ತಿಳ್ಕೊಳ್ರೋ. ನೀವು ನನ್ನ ಮಕ್ಕಳ ಎಂತ ಹೋಗ್ತಾ ಇದ್ದಾರೆ ನೀವು ನಿಜವಾಗ್ಲೂ ನೀವು ಒಂದು ಕನ್ನಡ ತಾಯಿ ಮಕ್ಕಳಾಗಿ ಹುಟ್ಟಿದ್ದಿದ್ರೆ ನನ್ನ ಮಕ್ಕಳ ಈ ಅಂಥ ಅನ್ಯಾಯ ಮಾಡ್ತಾ ಇರಲಿಲ್ಲ ನೀವು.